ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಏನಪ್ಪ ಇವಳು ನಮ್ಮ ನವರಾತ್ರಿ ಬಗ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಗಣೇಶನ ಸ್ತೋತ್ರ ಏನು ಕೇಳ್ತಿದ್ದಾಳೆ ಅಂತ ಇದ್ದೀರಾ? ಏನಿಲ್ಲ ಫ್ರೆಂಡ್ಸ್, ನಮ್ಮ ವಿಡಿಯೋ ಯಾವುದೇ ವಿಘ್ನ ಇಲ್ಲದಂತೆ ನೆರವೇರಲಿ ಅಂತ ಆ ವಿಘ್ನೇಶ್ವರನ್ನ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ವಿಷಯಕ್ಕೆ ಬರೋಣ. ನವರಾತ್ರಿ 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 ಏನೇ ನವರಾತ್ರಿ, ಹೇಗೆಲ್ಲ ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸರಳವಾಗಿ ವಿಷಯವನ್ನು ತಿಳ್ಕೊಳ್ಳೋಣ. ನಮ್ಮೆಲ್ಲ ಹಿಂದೂಗಳಿಗೂ ಗೊತ್ತು, ನವರಾತ್ರಿ ಅಂದರೆ ಏನು? ದಸರಾ ಹಬ್ಬ. ದಸರಾ ಹಬ್ಬ, ನವರಾತ್ರಿ ಅಂದರೆ 9 ದಿನಗಳು ನಾವು ವಿಜೃಂಭಣೆಯಿಂದ ಆ ದೇವಿಯನ್ನು ಆರಾಧಿಸುವಂಥ ಹಬ್ಬ. ನವರಾತ್ರಿ ನವ 9, ನವ ಅಂದರೆ 9 ಅಂತ ಹೇಳ್ತೀವಿ. ಭಾಷೆಯಲ್ಲಿ ಹೇಳೋದಾದರೆ ನವ ಅಂದರೆ ಹೊಸದು. ಒಂದು ರೀತಿಲಿ ಹೇಳೋದಾದರೆ 9 ಅನ್ನೋದು ಶುಭ ಅಂತಲೇ ಹೇಳ್ಬೋದು. ಯಾಕಂದರೆ ದೇವಿಯ ಅವತಾರದಲ್ಲಿ ನವದುರ್ಗೆಯರು, ಗ್ರಹಗಳಲ್ಲಿ ಪುರಾಣ ಉಲ್ಲೇಖಿಸಿರೋ ಹಾಗೆ ನವಗ್ರಹಗಳು. ಅಷ್ಟೇ ಯಾಕೆ, ನಮ್ಮ ದೇಹದಲ್ಲಿರುವ ರಂಧ್ರಗಳು ಕೂಡ ನವ 9 ಅಲ್ವಾ? ಹಾಗಿದ್ರೆ ಆ ನವಶಕ್ತಿಗಳು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಇದ್ದಾರೆ, ಎಲ್ಲೆಲ್ಲಿ ನೆಲೆಸಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೂ ಒಂದು ಸಲ ಆ ತಾಯಂದರು ಆಶೀರ್ವಾದ ಪಡಿತಾ ನಮ್ಮ ಮೈಸೂರಿನ ಚಾಮುಂಡೇಶ್ವರಿ, ಹೊರನಾಡ ಅನ್ನಪೂರ್ಣೆ, ಶೃಂಗೇರಿಯ ಶಾರದಾಂಬೆ, ಬಾದಾಮಿ ಬನಶಂಕರಿ, ಸಿಗಂದೂರು ಚೌಡೇಶ್ವರಿ, ಸವದತ್ತಿ ಯಲ್ಲಮ್ಮ, ಶಿರಸಿಯ ಮಾರಿಕಾಂಬ, ಕಟೀಲಿನ ದುರ್ಗಾ ಪರಮೇಶ್ವರಿ, ಹಾಗೆ ನಮ್ಮ ಕೊಲ್ಲೂರಿನ ಮೂಕಾಂಬಿಕಾ ದೇವಿ, ಎಲ್ಲ ಕ್ಷೇತ್ರಗಳಲ್ಲೂ ನೆಲೆಸಿರೋ ಆ ಅಮ್ಮಂದಿರೋ ಶಕ್ತಿ ಅಪಾರವಾದದ್ದು. ಈ ನವರಾತ್ರಿಲಿ ಯಾವುದೇ ಶಕ್ತಿ ದೇವಸ್ಥಾನಕ್ಕೆ ಹೋದರೂ ಆ ತಾಯಿನ ನೋಡೋದಕ್ಕೆ ಕಣ್ಣೆರಡು ಸಾಕಾಗೋಲ್ಲ. ಯಾಕೆಂದರೆ ಅಷ್ಟು ವಿಜೃಂಭಣೆಯಿಂದ ಅಲಂಕಾರ ಮಾಡಿರ್ತಾರೆ. ಆ ತಾಯಿ ಇಲ್ಲೇ ಬರ್ತಾ ಇದ್ದಾಳೇನೋ ಅನ್ನುವಷ್ಟು ನಮಗೆ ರೋಮಾಂಚನ ಆಗ್ತಾ ಇರುತ್ತೆ. ಅಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿರ್ತಾರೆ ಆ ತಾಯಿಯನ್ನು. ಈ ನವರಾತ್ರಿಯಲ್ಲಿ ಆ ತಾಯಿನ ಒಂದೊಂದು ದಿನ ಒಂದೊಂದು ಅಲಂಕಾರದಲ್ಲಿ ವೈಭವದಿಂದ ನಮ್ಮ ಕಣ್ತುಂಬೋ ಥರ ಮಾಡ್ತಾರೆ ಆ ಸನ್ನಿಧಾನಗಳಲ್ಲಿ. ಏನಪ್ಪ ಇವಳು ನವರಾತ್ರಿ ಬಗ್ಗೆ ಹೇಳ್ತೀನಿ ಅಂತ ಏನೇನೋ ಹೇಳಿ ಕುಯ್ತಿದ್ದಾಳಲ್ಲಪ್ಪ ಅಂತ ತಿಳ್ಕೊಬೇಡಿ. ಆ ತಾಯಿ ಮಹಿಮೆನ ಅಥವಾ ಆ ತಾಯಿ ಅಲಂಕಾರನ ಎಷ್ಟು ಹೊಗಳಿದ್ರು, ಎಷ್ಟು ನೋಡಿದ್ರೂ ಸಾಕಾಗೋದಿಲ್ಲ. ಇವಾಗ ವಿಷಯಕ್ಕೆ ಬರೋಣ. ವಿಷಯಕ್ಕೆ ಬರೋಕ್ಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಆಲ್ ಅನ್ನೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಈ ಹೊಸ ಪ್ರತಿಭೆನ ಹಾರೈಸಿ. ಈ ನವರಾತ್ರಿಯಲ್ಲಿ 9 ದಿನಗಳು ಆಚರಣೆ ಮಾಡುವಂಥ ಆ ತಾಯಿನ 9 ದಿನಗಳನ್ನು ಒಂದೊಂದು ದಿನ ಒಂದೊಂದು ಹೆಸರಿಂದ ಕರೀತಾರೆ. ನಾನು 1 by 1 ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, 9ನೇದಾಗಿ ಸಿದ್ಧಿದಾತ್ರಿ. ನಮ್ಮ ಹಿಂದೂಗಳ ಹಬ್ಬಕ್ಕೇನು ಕಡಿಮೆ ಇಲ್ಲ. ಹಾಗೆ ಒಂದೊಂದು ಹಬ್ಬಗಳನ್ನು ಒಂದೊಂದು ಅದರದೇ ಆದಂಥ ಮಹತ್ವ ಇದೆ, ಅದರದೇ ಆದಂಥ ಚರಿತ್ರೆ ಇದೆ. ಈ ನಮ್ಮ ನವರಾತ್ರಿನ ಏನಕ್ಕಪ್ಪ ನಾವು ಆಚರಿಸ್ತೀವಿ ಅಂದರೆ ಅದರದ್ದು ಮೂಲ ಉದ್ದೇಶ ಏನಂದರೆ ನಮ್ಮ ನಾಡಿಗೆ ಶಾಂತಿ ಸೌಹಾರ್ದತೆ ತಂದುಕೊಡೋದೇ ಅದರದ್ದು ಮೂಲ ಉದ್ದೇಶ ಆಗಿರುತ್ತೆ. ಈ ನವರಾತ್ರಿನ ತುಂಬ ಕಡೆ ಆಚರಣೆ ಮಾಡ್ತಾರೆ. ಅದರಲ್ಲಿ ಮೇಯ್ನು ನಮ್ಮ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಆಚರಣೆ ಮಾಡ್ತಾರೆ. 1610 ಹಿಂದೆ ನಮ್ಮ ಶ್ರೀರಂಗಪಟ್ಟಣ ಏನಿದೆ ಅಲ್ಲಿ ನಮ್ಮ ದಸರಾವನ್ನು ಉತ್ಸವವನ್ನು ಅಲ್ಲಿ ಮಾಡ್ತಿದ್ರು. 1805ರಲ್ಲಿ ನಮ್ಮ ಯದುವಂಶದ ಅರಸರ ರಾಜಧಾನಿ ಮೈಸೂರಿಗೆ ಇದು ಸ್ಥಳಾಂತರ ಆಗಿ ಮೈಸೂರಿನಲ್ಲಿ ಇದು ಕಂಟಿನ್ಯೂ ಆಗಿ ಆಚರಣೆ ಆಗ್ತಾ ಇದೆ.
ಅದ್ರ ಬಗ್ಗೆ ಎಲ್ಲ ನಾವು ಹೇಳ್ತಾ ಹೋದರೆ ತುಂಬಾ ಇದೆ. ಯಾಕೆಂದರೆ ಏನೇ ಆದರೂ ನಮ್ಮ ಕರ್ನಾಟಕದ ನಮ್ಮ ಹಿಂದೂಗಳ ಇತಿಹಾಸ ತುಂಬ ದೊಡ್ಡದು. ನಮ್ಮ ಈ ನವರಾತ್ರಿ ಹಬ್ಬ ಒಂದೆಡೆ ದುರ್ಗಾದೇವಿಯು 9 ದಿನಗಳ ಕಾಲ ಆ ದೈತ್ಯ ರಾಕ್ಷಸ ಮಹಿಷಾಸುರನೊಂದಿಗೆ ಹೋರಾಡಿ ದುಷ್ಟನ ಸಂಹಾರ ಮಾಡಿದ ಸಂದರ್ಭನ ವಿವರಿಸಿದ್ರೆ, ಮತ್ತೊಂದೆಡೆ ನಮ್ಮ ಶ್ರೀರಾಮನು ದುಷ್ಟ ರಾವಣನನ್ನು ಸಂಹಾರ ಮಾಡಿ ದುಷ್ಟತನವನ್ನು ಕೊನೆಗೊಳಿಸಿ ಒಳಿತನ್ನು ರಕ್ಷಿಸುವುದನ್ನು ಸೂಚಿಸುತ್ತೆ. ಈ 9 ದಿನಗಳಲ್ಲಿ ನಾವು ದುರ್ಗಾದೇವಿಯನ್ನು ಮತ್ತು ಶ್ರೀರಾಮನನ್ನು ನೆನೆಯುತ್ತೇವೆ. ಕೆಟ್ಟದರ ಮೇಲೆ ಒಳಿತಿನ ವಿಜಯವನ್ನು ಹೇಗೆ ನವರಾತ್ರಿಯು ಸೂಚಿಸುತ್ತದೆಯೋ ಹಾಗೆ ನಮ್ಮ ಕೆಟ್ಟ ಆಲೋಚನೆ, ಅಹಿತಕರ ಘಟನೆಗಳು, ನಕಾರಾತ್ಮಕ ಶಕ್ತಿಗಳ ಆರ್ಭಟವನ್ನು ಸಂಹಾರ ಮಾಡಲು ನವರಾತ್ರಿ ಹಬ್ಬನ ಆಚರಿಸ್ತೀವಿ. ಫ್ರೆಂಡ್ಸ್, ವಿಡಿಯೋ ಇನ್ನೂ ಡ್ರ್ಯಾಗ್ ಆಗ್ತಾ ಹೋದರೆ ನಿಮಗೆ ತುಂಬ ಬೋರ್ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇನ್ನೊಂದು ಭಾಗವಾಗಿ ಇದನ್ನು ರೆಡಿ ಮಾಡಿ ನಮ್ಮ ನವರಾತ್ರಿಯ ನವದುರ್ಗೆಯರ ಅವತಾರಗಳು ಮತ್ತು ಅವರ ಪೂಜೆ ಹೇಗೆ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲ್ನ ದಯವಿಟ್ಟು ಫಾಲೋ ಮಾಡಿ.